ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ ಆದಿಯಾಗಿ ಈ ಭಾಗದಿಂದ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಎಲ್ಲ ರೈತ ಪರ, ದಲಿತ ಪರ, ಕಾರ್ಮಿಕ ಪರ ಹೋರಾಟ ಬಂಧುಗಳೇ ಮತ್ತು ಸಿಂಗಾಟ ಕದ್ರೇನಹಳ್ಳಿಯ ಗ್ರಾಮಸ್ಥರೇ, ಹಿಂದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಸ್ವಾತಂತ್ರ್ಯೋತ್ತರದಲ್ಲಿ ಒಂದು ಆದರ್ಶದಲ್ಲಿ ಮಹಾತ್ಮ ಗಾಂಧೀಜಿ ಅವರ, ಜವಾಹರ್ಲಾಲ್ ನೆಹರೂರವರ, ಅಂಬೇಡ್ಕರ್ ಅವರ ಆದರ್ಶದಲ್ಲಿ ನಮ್ಮ ಅಂದಿನ ರಾಜಕಾರಣಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗಿಕೊಂಡಿದ್ರು. ಅದಕ್ಕಾಗಿ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಹೇಳಿ ಭೂಮಿ ಇಲ್ಲದವರಿಗೆ, ಭೂರಹಿತ ಕೃಷಿ ಕಾರ್ಮಿಕರಿಗೆ, ಅದು ಬಗೈರ್ ಹುಕುಂ ಅಂದರೆ ಅನುಮತಿ ಇಲ್ಲದೆ ಸರ್ಕಾರಿ ಜಾಗದಲ್ಲಿ ಉಳುಮೆ ಮಾಡ್ತಿದ್ದಂತವರಿಗೆ ಲಕ್ಷಾಂತರ ಎಕರೆಗಳನ್ನ ದೇಶಾದ್ಯಂತ ಹಂಚಲಾಯಿತು. ಆ ಮೂಲಕ ದೇಶದಲ್ಲಿ ಬಡತನ ನಿವಾರಣೆಗೆ ಒಂದು ದೊಡ್ಡ ಕ್ರಾಂತಿಕಾರಿಕ ಯೋಜನೆಗಳಿಗೆ ನಾಂದಿ ಹಾಡಲಾಯಿತು. ನಮ್ಮ ಕರ್ನಾಟಕದಲ್ಲಿಯೂ ಅದೇ ರೀತಿಯಲ್ಲಿ ಮೈಸೂರು ಮಹಾರಾಜರ ಕಾಲದಲ್ಲಿಯೇ ಇಲ್ಲಿ ದಲಿತರಿಗೆ, ಬಡವರಿಗೆ ಭೂ ಹಂಚಿಕೆ ಆಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಸಣ್ಣ ರೈತರನ್ನ ಒಕ್ಕಲೆಬ್ಬಿಸಿ ದೊಡ್ಡ ಭೂ ಮಾಲೀಕರಿಗೆ ರಕ್ಷಣೆ ಕೊಡುವಂತಹ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗಿಕೊಂಡಿದ್ದಂತಹ ನಮ್ಮ ಸ್ವಾತಂತ್ರ್ಯೋತ್ತರ ಕಾಲದ ಅಧಿಕಾರಿ ವರ್ಗವೇ ಬೇರೆ, ಇವತ್ತು ದೇಶವನ್ನ ಲೂಟಿ ಮಾಡೋದಕ್ಕೆ ನಿಂತಿರುವಂತಹ ಲೂಟಿಕೋರರಿಗೆ ಬೆಂಬಲವಾಗಿ ನಿಂತುಕೊಂಡು ತಾವು ಲೂಟಿ ಮಾಡ್ತಿರುವಂತಹ ಇವತ್ತಿನ ಅಧಿಕಾರ ವರ್ಗವೇ ಬೇರೆ ಇದೆ. ಇಲ್ಲ ಅಂದ್ರೆ ಸರ್ಕಾರವೇ ಕಾನೂನುಬದ್ಧವಾಗಿ ಕಿಮ್ಮತ್ತು ತೆಗೆದುಕೊಂಡು, ಅಂದರೆ ರೈತರಿಗೆ ಇವರು ಬಗೈರ್ ಹುಕುಂ ಮಾಡಿಕೊಂಡಿದ್ದ ರೈತರ ಹತ್ರ ಒಂದಷ್ಟು ಶುಲ್ಕವನ್ನ ತೆಗೆದುಕೊಂಡು, ಹಣವನ್ನ ತೆಗೆದುಕೊಂಡು ಭೂ ಮಂಜೂರು ಮಾಡಿರುವಂತಹ ಜಮೀನನ್ನ ಇವತ್ತು ಅರಣ್ಯ ಇಲಾಖೆಯವರು ಬಂದು ನಮ್ಮದು ಅಂತ ಹೇಳ್ತಿರುವಾಗ ಅದು ನಿಮ್ಮದಲ್ಲ ಅಂತ ಇಲ್ಲಿಯ ಜಿಲ್ಲಾಧಿಕಾರಿ ಅವರೇ ಸ್ವತಃ ಹೇಳ್ತಾ ಇದ್ರು. ಈ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾಡಳಿತದ ಸರ್ಕಾರಿ ಕಂದಾಯ ಇಲಾಖೆ ಅಧಿಕಾರಿಗಳು ಯಾವ ರೀತಿ ಪುಕ್ಕಲರು ಮತ್ತು ಅದಕ್ಷರು, ಬೇಜವಾಬ್ದಾರಿತನ ಇರೋರು ಇದ್ದಾರೆ ಅಂದ್ರೆ, ಅರಣ್ಯ ಇಲಾಖೆಗೆ ಅದು ನಮ್ಮ ಭೂಮಿ, ಕಂದಾಯ ಇಲಾಖೆಗೆ ವ್ಯಾಪ್ತಿಗೆ ಒಳಪಟ್ಟಿದ್ದು, ನಾವು ಮಂಜೂರು ಮಾಡಿದ್ದೀವಿ, ಇದು ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಕಂದಾಯ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ಅವರಿಗೆ ದಾಖಲೆಗಳನ್ನ ತೋರಿಸುವಂತ ಯಾವ ಧೈರ್ಯವನ್ನು ಇವರು ಮಾಡ್ತಾ ಇಲ್ಲ. ಅದಕ್ಕಾಗಿಯೇ ಇವತ್ತು ಆ ದಾಖಲೆಗಳನ್ನ ಇಟ್ಟುಕೊಂಡು ಇವತ್ತು ಅಲ್ಲಿ ಕೇವಲ 60-65 ಎಕರೆ, ಆದ್ರೆ ಒಂದು 70 ದಿವಸಗಳಿಂದ ಆ ಭಾಗದ ರೈತರು ಧರಣಿ ಕೂತಿದ್ದಾರೆ. ಆದ್ರೆ ಆ 35-40 ಕುಟುಂಬಗಳ ಪರವಾಗಿ ಇಲ್ಲಿ ನೂರಾರು ಸಾವಿರಾರು ಜನ ಇವತ್ತು ಇದು ಅನ್ಯಾಯ, ಇದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಬಂದಿದ್ದಾರೆ. ಆದ್ರೆ ದುರದೃಷ್ಟ ಏನು ಅಂದ್ರೆ, ಆಗ್ಲಿ ನಮ್ಮ ಬಂಧುಗಳು ಹೇಳ್ತಾ ಇದ್ರು, ಇಲ್ಲಿರುವಂತ MLAಗೆ ಅಲ್ಲಿ ಹೋಗಿ ಧರಣಿ ಕೂತಿರೋರ ಹತ್ರ ಮಾತಾಡುವಂತಹ ಒಂದು ಕಾಳಜಿ ಇಲ್ಲ, MP ಗೆ ಕಾಳಜಿ ಇಲ್ಲ, ಜಿಲ್ಲಾಧಿಕಾರಿಗಳು ಮಾತನಾಡಿಸ್ತಾ ಇಲ್ಲ ಅಂತ ಹೇಳಿ. ಆದರೆ ಇವತ್ತು ಆ ರೈತರ ಪರವಾಗಿ, ಆ ಸಂತ್ರಸ್ತರ ಪರವಾಗಿ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಸಾವಿರಾರು ಜನ ಇದ್ದಾರೆ. ಇವತ್ತು ಜಿಲ್ಲಾಡಳಿತ ಇದ್ರ ಬಗ್ಗೆ ಗಮನ ಕೊಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ನಮ್ಮ ಕಚೇರಿಯ ಎದುರುಗಡೆನೆ ಧರಣಿ ಕೂತಿದ್ದಂತವ್ರನ್ನ ಕರೆಸಿ ಅವರಿಗೆ ಈ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ದಾಖಲೆಗಳನ್ನ ತೋರಿಸಿ ಇವರಿಗೆ ರಕ್ಷಣೆ ಕೊಡಬೇಕಾಗಿದ್ದಂತ ಜಿಲ್ಲಾಡಳಿತ ಅದನ್ನ ಮಾಡದೆ ಇವತ್ತು ಇಲ್ಲಿ ಸಾವಿರಾರು ಜನ ಮುದ್ದೇನಹಳ್ಳಿಗೆ ಬರುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿಯನ್ನ ತಂದೊಡ್ಡಿದೆ. ಆದ್ರೆ ಜಿಲ್ಲಾಡಳಿತದಿಂದ ಯಾರು ಬಂದಿದ್ದಾರೋ ಇಲ್ವೋ, ಪೊಲೀಸ್ ಅಂತೂ ಸಾವಿರಾರು ಸಂಖ್ಯೆಯಲ್ಲಿ ಬಂದಾಗೆ ಕಾಣಿಸ್ತಾ ಇದ್ದಾರೆ. ಇದೊಂದು ರೀತಿಯಲ್ಲಿ ಪೊಲೀಸ್ ರಾಜ್ಯ ನಿರ್ಮಾಣ ಆಗಿದೆ ಇವತ್ತು ಮುದ್ದೇನಹಳ್ಳಿಯಲ್ಲಿ. ಇಲ್ಲಿರುವಂತಹ ಜನರಷ್ಟೇ ಸಮಾನವಾಗಿ ಪೊಲೀಸ್ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ತರಹದ ಭಯಭೀತ ವಾತಾವರಣ, ಆತಂಕ ಉಂಟು ಮಾಡುವಂತ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಜಿಲ್ಲಾಡಳಿತ ಯಾವತ್ತೂ ಮುಂದಾಗಬಾರದು. ಇದು ಪ್ರಜೆಗಳ ಸರ್ಕಾರ, ಪ್ರಜಾಡಳಿತ, ಪ್ರಜಾಪ್ರಭುತ್ವ. ಇದು ಯಾವುದೋ ಒಬ್ಬ ರಾಜಂದೋ, ಸರ್ವಾಧಿಕಾರಿಗೋ, ಸೇನಾಡಳಿತವೋ ಇರುವಂತಹ ತೊತ್ತುಗಳು ಪ್ರಜೆಗಳಾಗಿರುವಂತಹ ಆಡಳಿತ ಸರ್ಕಾರ ಅಲ್ಲ ಇದು ಪ್ರಜಾಪ್ರಭುತ್ವ ಸರ್ಕಾರ. ಪ್ರಜಾಪ್ರಭುತ್ವದಲ್ಲಿ ಜನರ ರಕ್ಷಣೆಗಾಗಿ ಜನರೇನಾದ್ರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ, ಕಾನೂನುಬದ್ಧವಾಗಿ ನ್ಯಾಯಾಲಯದಲ್ಲಿ ಶಿಕ್ಷೆ ಕೊಡಿಸಿ ಮಿಕ್ಕಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡೋದಕ್ಕೆ ಮಾತ್ರ ಪೊಲೀಸ್ ಇರಬೇಕೆ ಹೊರತು ಅವರನ್ನ ದಮನ ಮಾಡುವಂತಹ ರೀತಿಯಲ್ಲಿ, ಹಿಂದೆ ಬ್ರಿಟಿಷರ ಪೊಲೀಸ್ ಇದ್ದ ರೀತಿಯಲ್ಲಿ ನಮ್ಮ ಪೊಲೀಸ್ ವ್ಯವಸ್ಥೆ ಇರಬಾರದು. ಆದರೆ ದುರದೃಷ್ಟವಶಾತ್ ಇವತ್ತು ಅಂತಹ ಒಂದು ಸಂದರ್ಭ ಇಲ್ಲಿ ಸೃಷ್ಟಿಯಾಗಿದೆ. ಆದರೆ ಬ್ರಿಟಿಷರ ಸೈನ್ಯದಲ್ಲಿ, ಪೊಲೀಸ್ ವ್ಯವಸ್ಥೆಯಲ್ಲಿದ್ದಂತಹ ಪೊಲೀಸರ ಗುಂಡಿಗೆ ಎದೆ ಕೊಟ್ಟಂತಹ ಜನರ ನಾಡು ಈ ಚಿಕ್ಕಬಳ್ಳಾಪುರ. ಇಲ್ಲೇ ವಿಧುರಾಶ್ವತ್ಥದಲ್ಲಿ 1936ರಲ್ಲಿ ಅಥವಾ 39ರಲ್ಲಿಯೋ ಆವತ್ತೇನೆ ಸುಮಾರು 11 ಜನ ಅಧಿಕೃತವಾಗಿ ಹುತಾತ್ಮರಾದದ್ದು.
ಮೈಸೂರು ರಾಜರ ಪೊಲೀಸರ ಗುಂಡೇಟಿಗೆ ಅವರು ಎದುರು ನಿಂತು ಗುಂಡು ತಿಂದು ಹುತಾತ್ಮರಾದಂತಹ ಜನರ ನಾಡು ಈ ಚಿಕ್ಕಬಳ್ಳಾಪುರ ಜಿಲ್ಲೆ. ಹಾಗಾಗಿ ಇವತ್ತು ಅದು 35 ಜನ ಇರಬಹುದು ಇಲ್ಲಿ ಕುಟುಂಬಗಳು ಸಂತ್ರಸ್ತರು, ಆದರೆ ಒಬ್ಬೊಬ್ಬರಿಗೆ 20-50 ಜನರ ರೀತಿಯಲ್ಲಿ ಇಲ್ಲಿ ಜನ ಬಂದಿದ್ದಾರೆ. ಅದನ್ನ ಗಮನಿಸಿಕೊಂಡು ಜಿಲ್ಲಾಡಳಿತ ಈ ಕೂಡಲೇ ಶಾಂತಿಯುತವಾಗಿ ಅಹಿಂಸಾತ್ಮಕವಾಗಿ ಅಂಬೇಡ್ಕರ್ ಅವರ ಆದರ್ಶದಲ್ಲಿ, ಮಹಾತ್ಮ ಗಾಂಧೀಜಿಯವರ ಆದರ್ಶದಲ್ಲಿ ಈ ಹೋರಾಟಕ್ಕೆ ಮುಂದಾಗಿರುವ ಜನರನ್ನ, ಅವರು ರೈತರನ್ನ ಕರೆದುಕೊಂಡು ಹೋಗಿ ಜಮೀನಿಗೆ ಬಿಡುವಂತ ಸಂದರ್ಭದಲ್ಲಿ ಅಂತಹದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳೇನಾದರೂ ಅಡ್ಡ ಬಂದ್ರೆ ಅವರನ್ನ ನಿರ್ಬಂಧಿಸೋದಿಕ್ಕೆ ಮಾತ್ರ ಪೊಲೀಸ್ ವ್ಯವಸ್ಥೆ ಇರಬೇಕೆ ಹೊರತು ಇಲ್ಲಿ ಬಂದಿರುವಂತಹ ರೈತರ ಪರವಾಗಿ ಪೊಲೀಸರು ನಿಂತು ರೈತರಿಗೆ, ಇಲ್ಲಿ ಬಂದಿರುವಂತಹ ಹೋರಾಟಗಾರರಿಗೆ ರಕ್ಷಣೆ ಕೊಡಬೇಕಾದಂತಹ ಕೆಲಸವನ್ನ ಪೊಲೀಸರು ಮಾಡಬೇಕು ಅಂತ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ. ಕೊನೆಯದಾಗಿ ಈ ನನಗೆ ತುಂಬಾ ಸಂತೋಷ ಆಗಿದ್ದೇನು ಅಂದ್ರೆ, ಎಷ್ಟೋ ಹೋರಾಟದಲ್ಲಿ ಸಂತ್ರಸ್ತರೇ ಜಾಸ್ತಿ ಸಂಖ್ಯೆಯಲ್ಲಿ ಬರೋದಿಲ್ಲ. ಅದರಿಂದ ಯಾವುದೇ ಒಂದು ಹೋರಾಟದಿಂದ ಅನುಕೂಲವಾಗುವಂತಹ ಫಲಾನುಭವಿಗಳು ಬರೋದಿಲ್ಲ. ಇವತ್ತು ಸಂತ್ರಸ್ತರು ಅಥವಾ ಫಲಾನುಭವಿಗಳು ಯಾರಿದ್ದಾರೆ ಅವ್ರ ಜೊತೆಗೆ ಇಂತಹ ಒಂದು ಹೋರಾಟವನ್ನು ಬೆಂಬಲಿಸಬೇಕು ಅಂತೇಳಿ ಅವಿಭಜಿತ ಕೋಲಾರ ಜಿಲ್ಲೆ ಜನ, ಅನೇಕ ಹೋರಾಟಗಾರರು ಇಲ್ಲಿಗೆ ಬಂದಿದ್ದಾರೆ. ಅವರ ಜೊತೆಗೆ ಅವರ ಸಂಘಟನೆ ಜನರನ್ನು ಸಹ ಕರೆದುಕೊಂಡು ಬಂದಿದ್ದಾರೆ. ಇದು ಸಣ್ಣದೇ ಒಂದು ಗುಂಪಿನ ಜನರ ಹೋರಾಟ ಆದ್ರೂ ಇದು ರಾಜ್ಯಾದ್ಯಂತ ಈ ತರಹದ ಸಂಕಷ್ಟದಲ್ಲಿರುವಂತಹ ಎಲ್ಲ ಅಂತಹ ರೈತರ ಪರವಾದ ಹೋರಾಟ ಇದು ಅನ್ನೋದನ್ನ ನಾವು ಗಮನಿಸಿಕೊಳ್ಬೇಕು. ಇವತ್ತು 100 ಎಕರೆಯನ್ನ ಭೂ ಒತ್ತುವರಿ ಮಾಡಿರುವಂತಹ ಬಲಾಢ್ಯರಿಗೆ ನಮ್ಮ ಸರ್ಕಾರ ರಕ್ಷಣೆ ಕೊಡ್ತಾ ಇದೆ. ಆದ್ರೆ 1 ಎಕರೆ, 2 ಎಕರೆ, 3 ಎಕರೆ ಜೀವನೋಪಾಯಕ್ಕಾಗಿ ಸರ್ಕಾರಿ ಭೂಮಿಯನ್ನ ದಶಕಗಳಿಂದ, ಶತಮಾನಗಳಿಂದ ಉಳುಮೆ ಮಾಡಿಕೊಳ್ತು ಬರ್ತಾ ಇರುವಂತಹ ರೈತರನ್ನ ನಿರ್ದಾಕ್ಷಿಣ್ಯವಾಗಿ ದೌರ್ಜನ್ಯದಿಂದ ಒಕ್ಕಲೆಬ್ಬಿಸುವಂತಹ ಅನೀತಿಯುತವಾದ ಮತ್ತು ರಾಕ್ಷಸಿ ಪ್ರವೃತ್ತಿಯ ಕೆಲಸವನ್ನ ಇವತ್ತು ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದು ಮಲೆನಾಡಿನಲ್ಲಿರಬಹುದು, ಬೇರೆ ಬೇರೆ ಭಾಗದಲ್ಲಿರಬಹುದು, ಇಲ್ಲೇ ಬೆಂಗಳೂರಿನ ಸುತ್ತಮುತ್ತ ಇತ್ತೀಚೆಗೆ ನಾವು ನೋಡಿದ್ವಿ ದೇವನಹಳ್ಳಿನಲ್ಲಿ ಸುಮಾರು 600 ಎಕರೆ ಆಸ್ತಿ MS ರಾಮಯ್ಯ ಒಂದೇ ಕುಟುಂಬಕ್ಕೆ ಜೋಡಿ ಗ್ರಾಮದ್ದು ಹೋಗಿದೆ. ಅಂತವರಿಗೆಲ್ಲ ಪೊಲೀಸರು, ಸರ್ಕಾರ ವ್ಯವಸ್ಥೆ ಕೊಡುತ್ತೆ. ಅಂತಹ ಬಲಾಢ್ಯರು ಮಾಡಿರುವಂತಹ ಭೂ ಒತ್ತುವರಿಯನ್ನ, ಮಲೆನಾಡಿನಲ್ಲಿ 100 ಎಕರೆ ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡಿರುವಂತವ್ರನ್ನ ಯಾಕೆ, ಇಲ್ಲೇನೆ ಒಬ್ಬ ಪ್ರಭಾವಿ ರಾಜಕಾರಣಿ, ಶ್ರೀನಿವಾಸಪುರದ ಒಬ್ಬ ಪ್ರಭಾವಿ ರಾಜಕಾರಣಿ ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಅಲ್ಲಿ ಎಸ್ಟೇಟ್ ಮಾಡಿರೋದನ್ನ ತೆರವು ಮಾಡೋದಿಕ್ಕಾಗದೇ ಇರುವಂತಹ ಅದಕ್ಷ ಮತ್ತು ಪುಕ್ಕಲ ಅಧಿಕಾರಿಗಳು ನಮ್ಮ ವ್ಯವಸ್ಥೆಯಲ್ಲಿದ್ದಾರೆ. ಆದರೆ 1/2 ಎಕರೆ, 1 ಎಕರೆ, 2 ಎಕರೆಯನ್ನ ಉಳುಮೆ ಮಾಡ್ಕೊಳ್ತಿರೋರ ಮೇಲೆ ಮಾತ್ರ ಇವರ ಶೌರ್ಯ ಮತ್ತು ಪ್ರತಾಪದ ಪ್ರದರ್ಶನ ಆಗುತ್ತೆ. ಅದನ್ನ ಖಂಡಿಸ್ತಾ ನಾವೆಲ್ಲರೂ ಸಹ ಈ ಹೋರಾಟದಲ್ಲಿ ಶಾಂತಿಯುತವಾಗಿ ಭಾಗವಹಿಸುತ್ತಿದ್ದೀವಿ. ಮತ್ತೊಮ್ಮೆ ಜಿಲ್ಲಾಡಳಿತ ಇದನ್ನು ಗಮನಿಸಿಕೊಂಡು, ವಿಶೇಷವಾಗಿ ಇಲ್ಲಿ ಬಂದಿರುವಂತಹ ಪೊಲೀಸ್ ಅಧಿಕಾರಿಗಳು ನಮ್ಮೆಲ್ಲರ ಈ ಶಾಂತಿಯುತ ಹೋರಾಟವನ್ನ ಗಮನಿಸಿ ಅವರು ನಮಗೆ ರಕ್ಷಣೆ ಕೊಡಬೇಕು. ಅರಣ್ಯ ಇಲಾಖೆ ಅಧಿಕಾರಿಗಳೇನಾದ್ರೂ ಅಲ್ಲಿಗೆ ಬಂದಾಗ ಅವರನ್ನು ನಿರ್ಬಂಧಿಸಿ ರೈತರು ಉಳುಮೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಕೇಳ್ಕೊಳ್ತಾ, ಜೈ 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 ಭೀಮ್. ನಮ್ಮ ಭೂಮಿ, ನಮ್ಮ ಭೂಮಿ ಸಿಗಲೇಬೇಕು. ನಾವು ಬೆಳೆದರೆ ನಿಮಗೆ ಅನ್ನ, ನಾವು ಬೆಳೆದರೆ ನಮ್ಮ ಭೂಮಿ. ಧನ್ಯವಾದಗಳು. ಈಗ ನಮ್ಮ ದಲಿತ ಸಂಘರ್ಷಕ್ಕೆ ಹಿರಿಯ ಮುಖಂಡರಾಗಿರ್ತಕ್ಕಂಥ